ಸೊ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ತುಂಬ ದಿನ ಆದಮೇಲೆ ಮೋಟೋ ವ್ಲಾಗ್ನ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ಗಾಡಿ ತೊಗೊಂಡು ಆಲ್ರೆಡಿ 1 ವರ್ಷ ಆಯ್ತಾ ಬಂತು. ಸೊ 2 ಸರ್ವಿಸ್ ಆಗಿದೆ. ಸೊ ಇದೊಂದು ಬೇಸಿಕ್ ರಿವ್ಯೂ ಥರ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ನಾನಾರು ಶಪಬ್ರಹ್ಮನ ಮಗ, ಕಾರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಸ್ಮಾರ್ಟ್ ಕನೆಕ್ಟ್ ಅಂತ ಇದೆ. ಹೇಳಬೇಕು ಅಂತಂದರೆ ಅದನ್ನಂತೂ ಯೂಸ್ ಮಾಡ್ಕೊಂಡಿಲ್ಲ. ಸೊ ಮೈಲೇಜು ಟೆಸ್ಟ್ ಮಾಡೋಕ್ಕೆ ಹೋಗಿಲ್ಲ ಗುರು. ನೀವೇನ್ ಬಿಡ್ರಿ ಸಾವ್ಕಾರ ಮಂದಿ ಫುಲ್ ಟ್ಯಾಂಕ್ ಮಾಡಿದ್ರೆ ನಿಯರ್ಲಿ 300. ಮೇನ್ ಪ್ರಾಬ್ಲಮ್ಮು ಏನು ನನಗನ್ಸಿದ್ದು ಅಂದರೆ ಸೌಂಡು ಮತ್ತು ವೈಬ್ರೇಷನು ಜಾಸ್ತಿ. ಸ್ಟಾರ್ಟಿಂಗ್ ಸ್ವಲ್ಪ ಮೂಮೆಂಟಲ್ಲಿ ಇರಬೇಕಾದ್ರೆ ತುಂಬ ಸೌಂಡ್ ಬರುತ್ತೆ. ಸೊ ರನ್ನಿಂಗಲ್ಲಿದ್ದಾಗ ಅಷ್ಟು ಗೊತ್ತಾಗಲ್ಲ. ಸೆಕೆಂಡು ಪ್ರಾಬ್ಲಮ್ ಏನು ಅಂತ ಅಂದರೆ ಸೀಟ್ದು ಗುರು. ಈಗ ನನ್ನ ಗಾಡಿಗೆ ಮಾತ್ರ ಹಿಂಗೆ ಏನು ಅಂತ ಗೊತ್ತಿಲ್ಲ, ಇಟ್ಟು ಪ್ರೆಸ್ ಮಾಡೋದನ್ನು ಕೂಡ ಲಾಕ್ ಆಗೋದಿಲ್ಲ. ಲ್ಯಾಟ್ರಿ ಗಾಡಿ ಲುಕ್ಸಲ್ಲಂತೂ ಏನು ಪ್ರಾಬ್ಲಮ್ಮು ಇಲ್ಲ, ಮಸ್ತಾಗಿ ಸೂಪರಾಗಿ ಕಾಣಿಸುತ್ತೆ. ಬೆಸ್ಟ್ ಫ್ಯೂಚರ್ ಅಂತ ಅಂದರೆ ಸ್ಟ್ಯಾಂಡ್ ಹಾಕಿದ ಗಾಡಿ ಯಾವುದೇ ಕಾರಣಕ್ಕೂ ಸ್ಟಾರ್ಟ್ ಆಗೋಲ್ಲ. ಸ್ಟ್ಯಾಂಡ್ ತೆಗೆದೇ ಸ್ಟಾರ್ಟ್ ಮಾಡಬೇಕು. ಓ ನವಿಲ್ ನೋಡ್ರಿ, ನವಿಲು ನೋಡಿದ್ರಾ? ಇಲ್ಲೊಂದು ವ್ಯೂ ಇದೆ, ಸಖತ್ತಾಗಿದೆ ವ್ಯೂ. ಅದನ್ನ ತೋರಿಸೋದಕ್ಕೆ ಅಂತ ಅಂದ್ಬಿಟ್ಟು ಬಂದೆ ಅಷ್ಟೇ, ನಮ್ಮ ಊರು ಹೆಂಗಿದೆ ಅಂತ ಅಂದ್ಬಿಟ್ಟು. ಹಾಗೆ ಗಾಡೀಲಿ ಒಂದು ಸ್ಮಾಲ್ ಆಫ್ ರೋಡ್ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಬಂದೆ. ಇಲ್ಲಿ ಸ್ವಲ್ಪ ಆಫ್ ರೋಡ್ ಮಾಡ್ಬೋದು ಗುರು, ತಕ್ಕ ಮಟ್ಟಿಗೆ. ಈ ನನ್ನ ಮಕ್ಕಳು ಒಂದೊಂದಲ್ಲ ನಮ್ಮ ಊರು ನೋಡ್ಕೊಂಡು ಕಲಿಡ್ಬೋದು. ಸೊ ನೋಡ್ರಿ, ಇದೇ ನಮ್ಮ ಊರು ಬೇನಾವಾರ. ಹೆಂಗಿದೆ ಕಮೆಂಟ್ ಮಾಡಿ ತಿಳಿಸಿ. ಹೆಂಗಿದೆ ವ್ಯೂ? ಸಾಕಾಗಿದೆ ಅಲ್ಲ? ಬಂದು ಸೇರಿದೆ ಕಣ್ಣ ಮಾತಿಗೆ, ಭಾಷೆಯೊಂದು ಏತಕ್ಕೆ ಬನ್ನಿ. ಜಾಸ್ತಿ ಎಲ್ಲ ಒಂಟಿಗೆ ಓಡಾಡೋದು ಬೇಡಲ್ಲ. ಸೊ ಇನ್ನೊಂದು ಎಂಟರ್ಕಲ್ಲೇ ಬೆಸ್ಟ್ ಥಿಂಗ್ ಏನು ಅಂತ ಅಂದರೆ ಎಲ್ಲೂ ಲ್ಯಾಗ್ ಅಂತ ಅನ್ಸಲ್ಲ ಗುರು. ನಾನು ಇದುವರೆಗೂ ನಾನು ಸ್ಟ್ರೀಟ್ ಮೋಡಲ್ಲೇ ಜಾಸ್ತಿ ಯೂಸ್ ಮಾಡಿರೋದು, ಸ್ಪೋರ್ಟ್ ಮೋಡ್ ಯೂಸೇ ಮಾಡಿಲ್ಲ ಅಂತ ಅಂದ್ಕೊಳ್ರಿ. ಎಲ್ಲೋ ಒಂದು ಟೈಮ್ ಯೂಸ್ ಮಾಡಿರ್ಬೋದು. ಸೊ ಬಟ್ ಅದೇನು ಅಷ್ಟು ಮ್ಯಾಟರ್ ಆಗಲಿಲ್ಲ ನನಗೆ. ಡಬಲ್ ಆದರೂ ಹೋಗು ಇಲ್ಲ ಸಿಂಗಲ್ ಆದರೂ ಹೋಗು, ಎಲ್ಲೂ ಲ್ಯಾಗ್ ಅಂತ ಅನಿಸಲ್ಲ. ಆರಾಮಾಗಿ ಕಮ್ಯೂಟ್ ಮಾಡ್ಬೋದು, ಯಾವುದೇ ಪ್ರಾಬ್ಲಮ್ ಇಲ್ಲ. ಸೊ ಮೊಪೆಡಲ್ಲಿ ಜಾಸ್ತಿ ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿಲ್ಲ. ಸೊ ನಾರ್ಮಲ್ಲಾಗಿ ಇರಬೇಕು ಗಾಡಿ. ಹಾಗೆ ಸ್ವಲ್ಪ ಸ್ಟೈಲಿಶಾಗಿ ಸ್ವಲ್ಪ ಪವರ್ ಇರೋದು ಬೇಕು ಅಂತ ಅಂದರೆ ಎಂಟರ್ನ ಸೆಲೆಕ್ಟ್ ಮಾಡ್ಕೋಬೋದು. ಮೇಜರ್ ಒಂದು ಪಾಯಿಂಟು ತಲೆಯಲ್ಲಿರಲಿ, ವೈಬ್ರೇಷನ್ಸು ಮತ್ತು ಸೌಂಡು ಅಷ್ಟು ಇರಬಾರ್ದು ಅಂತ ಅಂದರೆ ಬೇರೆ ಗಾಡಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಜನ್ಮಕ್ಕೆ ಹೋಗೋ ಇಷ್ಟು ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಂದೆ ನಾನು ನಮ್ಮ ಮನೆಗೆ. ಸೊ ನೆಕ್ಸ್ಟ್ ವಿಡಿಯೋ ಏನು ಮಾಡೋಣ ಗುರು ಅಂತಂದಿದ ತಕ್ಷಣ ನಮ್ಮ ಮಾರುತಿಯವರು ಕಣ್ಣಿಗೆ ಬಿದ್ದಿದ್ದಾರೆ. ಸೊ ನೋಡೋಣ, ನೆಕ್ಸ್ಟ್ ವಿಡಿಯೋ ಇದು ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನೀವು ಸಪೋರ್ಟ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ ಗುರು. ವಿಡಿಯೋ ಮಾಡೋದಕ್ಕೆ ಮೋಟಿವೇಶನೇ ಸಿಗ್ತಾಯಿಲ್ಲ ಗುರು. ಸೊ ನನ್ನ ವೀಡಿಯೋದಲ್ಲಿ ಏನಾದರೂ ಫಾಲ್ಟ್ ಇದೆಯಾ, ನಾನು ಎಡಿಟಿಂಗಲ್ಲಿ ಏನಾದರೂ ಪ್ರಾಬ್ಲಮ್ ಮಾಡ್ತಾಯಿದ್ದೀನಾ, ನಾನು ಕಂಟೆಂಟ್ ಕ್ರಿಯೇಟರ್ ಆಗೋದಕ್ಕಾಗಲ್ವಾ, ನನ್ನ ಟೈಮೇ ಸರಿ ಇಲ್ವಾ? ಹೆಂಗಿದ್ರು ಅನ್ಎಂಪ್ಲಾಯ್ಡ್ ಆಗಿದ್ದೀನಿ ಈಗ. ಸೊ ಇನ್ನೊಂದು ಟ್ರೈ ಮಾಡೇ ಬಿಡೋಣ. ಅಜ್ಜಲ ಕಾಲ 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 ಆ ಅಜ್ಜಲ ಕಾಲ